ನಮಸ್ತೆ ವೀಕ್ಷಕರೇ. ಇವತ್ತು ನಾನು ಹೊಸದಾಗಿ ಒಂದು ಸಿನಿಮಾ ರಿಲೀಸ್ ಆಗಿದೆ. ಆ ಸಿನಿಮಾದ ಬಗ್ಗೆ ರಿವ್ಯೂನ ಕೊಡೋದಕ್ಕೆ ಬಂದಿದ್ನಿ. ಸೊ ಯಾವ್ದು ಆ ಸಿನಿಮಾ, ಏನದರ ಕತೆ, ಸೊ ರಿವ್ಯೂ ಏನಿರುತ್ತೆ ಅಂತ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಲೈಕು ಶೇರು ಕಮೆಂಟ್ಸು ಕೊಟ್ಬಿಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟು. ಹಾಗಾಗಿ ದಯಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಸಿನಿಮಾ ಯಾವುದು ಅಂತ ನೋಡ್ತಾ ಹೋಗೋಣ. ರೀಸೆಂಟ್ ಆಗಿ ರಿಲೀಸ್ ಆಗಿರ್ತಕ್ಕಂಥ ಸಿನಿಮಾ ಗ್ರಾಮಾಯಣ. ಸೊ ವಿನಯ್ ರಾಜ್ಕುಮಾರ್ ಮತ್ತು ಮೇಘಾ ಶೆಟ್ಟಿ ಅವರು ನಟಿಸಿರ್ತಕ್ಕಂಥ ಸಿನಿಮಾ. ಈ ಸಿನಿಮಾದ ಕಥೆನ ನೋಡೋದಾದ್ರೆ, ದೇವಲಾಪುರ ಎಂಬ ಆ ಊರಿನ ಉತ್ಸಾಹಿ ಯುವಕ ಸಿಕ್ಸ್ ಸೆನ್ಸ್ ಸೀನಾ. ಸೊ ಮನೆಯವರ ಒತ್ತಡಕ್ಕೆ ಆಗಾಗ ಬೆಂಗಳೂರಿಗೆ ಉದ್ಯೋಗ ಹರಿಸ್ಕೊಂಡು ಹೋಗ್ತಾ ಇರ್ತಾನೆ, ಮತ್ತೆ ಬರ್ತಾ ಇರ್ತಾನೆ. ಸೊ ಬಂದು ಹೋಗುವುದು ಅವನ್ಗೆ ಕಾಮನ್ ಆಗ್ಬಿಟ್ಟಿರುತ್ತೆ. ಆದ್ರೆ ಅವನ್ಗೆ ಊರಲ್ಲೇ ಏನಾದ್ರೂ ಮಾಡ್ಬೇಕು ಅಂತ ಆಸೆ. ಅವನ ಗೆಳೆಯರ ಗ್ಯಾಂಗ್ಗೂ ಊರ್ನಲ್ಲೇ ಕೇಬಲ್ ನೆಟ್ವರ್ಕ್ ನಡೆಸುವ ಕರಿಬೇಕು ಹುಡುಗರ ಗ್ಯಾಂಗು ನಿತ್ಯ ಜಟಾಪಟಿ ಗುರು. ಅದೇ ಊರ್ನ ಕಾಲೇಜು ಕಲಿಯುತ್ತಿರ್ತಕ್ಕಂಥ ಹುಡುಗಿ ರೈತನ ಮಗಳು ಕುಸುಮಾಳಿಗೂ ಸೀನನಿಗೂ ಬೆಂಕಿ ಲವ್ ಅಂತ ಹೇಳಿದ್ರೆ ತಪ್ಪಾಗಲಾರದು. ಊರಿಗೆ ಉಪಕಾರಿ ಸೊ ಸೀನಾ, ಆದ್ರೆ ಮನೆಯಲ್ಲಿ ಸಾಲು ಸಾಲು ಸಮಸ್ಯೆಗಳು. ಸೊ ಈ ನಡುವೆ ಸ್ನೇಹಿತನ ಸಾವು ಸೀನನ್ನ ಧೃತಿಗಡಿಸ್ಬಿಡುತ್ತೆ, ಕಂಗೆಡಿಸ್ಬಿಡುತ್ತೆ. ಸೊ ಅವನ್ಗೊಂದ್ ಸ್ವಲ್ಪ ಡಿಪ್ರೆಷನ್ ಅನ್ನೋ ರೀತಿ ಆಗ್ಬಿಡ್ತಾನೆ. ಸೀನನ ಎಲ್ಲ ಕೆಲ್ಸಕ್ಕೂ ವಿಘ್ನ ತರ್ತಿರ್ತಕ್ಕಂಥ ಕರಿಬೇಕನ್ನ ಒಡೆಯಲು ಹೋಗುವ ಸೀನಾ ಊರ್ನ ಪುಡಾರಿ ಸದಾನಂದ ಸ್ವಾಮಿ ಮತ್ತು MLA ನೀಟ್ ನವೀನನ್ನ ದುಶ್ಮನ್ ಆಗ್ಬಿಡ್ತಾನೆ. ಸೊ ಈ ಸೀನಾ ಅಲ್ಲಿಂದ ಆ ಊರ್ನ ಕತೆ ಏನಾಗ್ಬಿಡುತ್ತೆ, ಸೀನನ ಜೀವನ ಏನಾಗುತ್ತೆ ಎಂಬುದೇ ಈ ಸಿನಿಮಾದ ಆನ್ಲೈನ್ ಸ್ಟೋರಿಗಳು. ಸಿನಿಮಾ ಸೂಪರ್ ಆಗಿ ಮೂಡ್ ಬಂದಿದೆ. ವರ್ಷಗಟ್ಲೆ ಇದೇ ಕಥೆನ ಸಿನಿಮಾ ಮಾಡ್ಬೇಕು ಅಂತ ಕಾದಿದ್ದ ನಿರ್ದೇಶಕ ದೇವನೂರು ಚಂದ್ರು ಅವರ ಸಂಭಾಷಣೆ ಹಳ್ಳಿ ಬದುಕನ್ನು ಕಟ್ಟಿಕೊಡುವ ಸೂಕ್ಷ್ಮತೆ ಪ್ರೇಕ್ಷಕರನ್ನು ತಮ್ಮ ತಮ್ಮ ಗ್ರಾಮಕ್ಕೆ ಕರೆದೊಯ್ಯುತ್ತೆ ಅಂತ ಹೇಳ್ಬೋದು. ಸಿನಿಮಾ ನೋಡ್ತಾ ಇದ್ರೆ ಯಾವುದೇ ಆಡಂಬರ ಇಲ್ಲದೆ ಒಂದು ನೈಜ ಹಳ್ಳಿಯನ್ನು, ಅಲ್ಲಿನ ಆಚಾರ ವಿಚಾರಗಳನ್ನ ಅಷ್ಟೇ ನೈಜವಾಗಿ ಕಟ್ಟಿಕೊಟ್ಟಿದ್ದಾರೆ ಚಿತ್ರತಂಡ. ಸೊ ಚಿತ್ರತಂಡದ ಮೇಲೆ ತುಂಬಾನೇ ಶ್ರಮ ಇದೆ. ತೆರೆ ಮೇಲೆ ನೀವು ನೋಡ್ತಾ ಇದ್ರೆ ಎದ್ದು ಕಾಣುತ್ತೆ ಆ ಶ್ರಮ. ಹಾಗೆ ಹಳ್ಳಿ ರೊಮ್ಯಾನ್ಸ್ ಅನ್ನು ರಸವತ್ತಾಗಿ ತೋರಿಸಬಹುದೆಂದು ಈ ಚಿತ್ರದಲ್ಲಿ ನಿರೂಪಿಸ್ಬಿಟ್ಟಿದ್ರೆ ನಮ್ಮ ನಿರ್ದೇಶಕರು. ಸೀನನಾಗಿ ವಿನಯ್ ರಾಜ್ಕುಮಾರ್ ತಮ್ಮೊಳಗಿರುವ ಡೆಡಿಕೇಟ್ ನಟನ ಪರಿಚಯ ಮಾಡಿಸ್ಬಿಟ್ಟವ್ರೆ ಈ ಸಿನಿಮಾದಲ್ಲಿ ಅಂತಂದ್ರೆ ತಪ್ಪಾಗಲಾರದು. ಇನ್ನ ಕುಸುಮ ಪಾತ್ರಧಾರಿ ಮೇಘಾ ಶೆಟ್ಟಿ ಪಾತ್ರನೇ ಆಗಿ ಜೀವಿಸ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಗುರು. ಉಳಿದಂತೆ ಕರಿಬೇಕು ಪಾತ್ರದ ಲೂಸ್ ಮಾದ ಯೋಗಿ, ಸ್ವಾಮಿ ಪಾತ್ರದ ಗೋಪಾಲ್ ಕೃಷ್ಣ ದೇಶಪಾಂಡೆ, ಸೀನನ ತಾಯಿ ಲಕ್ಷ್ಮಣವಾಗಿ ಅಪರ್ಣ, MLA ಪಾತ್ರದ ಅರುಣ್ ಸಾಗರ್ ಮೊದಲಾದ ಎಲ್ಲ ಪಾತ್ರಗಳಿಗೂ ನಮ್ಮ ನಿರ್ದೇಶಕರು ಪ್ರಾಮುಖ್ಯತೆನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಈ ಸಿನಿಮಾದಲ್ಲಿ. ಇನ್ನ ಪಾತ್ರ ಮಾಡಿದವರಂತೂ ಪೈಪೋಟಿ ಮೇಲೆ ನಡ್ಸಿದ್ರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಗುರು. ಪೂರ್ಣಚಂದ್ರ ತೇಜಸ್ವಿ ಅವರ ಹೊರತಾಗಿ ಇನ್ನಾರೇ ಈ ಸಿನಿಮಾಗೆ ಸಂಗೀತ ನೀಡಿದ್ರು ಇಷ್ಟು ಹಳ್ಳಿ ಸೊಗಡನ್ನ ತರೋದಿಕ್ಕೆ ಆಗ್ತಾ ಇರಲಿಲ್ಲ ತೆರೆ ಮೇಲೆ ಅನ್ನೋದು ನಿಮ್ಗೆ ಎಲ್ಲ ಫ್ರೇಮ್ನಲ್ಲೂ ಡಿಟೇಲಿಂಗ್ ಆಗಿ ಎದ್ದು ಕಾಣುತ್ತೆ ಅಂತ ಹೇಳ್ಬೋದು. ಹಿಂದಿನ ಕಲಾಕಾರ ಅಂದ್ರೆ ಈ ಸಿನಿಮಾದ ಹಿಂದಿರ್ತಕ್ಕಂಥ ಕಲಾಕಾರ ಸಂತೋಷ್ ರೈ ಪಾತಜೆ ಅವರ ಕಣ್ಣಲ್ಲಿ ಹಳ್ಳಿಯು ಕಲರ್ಫುಲ್ ಆಗಿ ಕಾಣಿಸುತ್ತೆ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಇನ್ನ ರಜೆ ಬಂದ್ರೆ ಹಳ್ಳಿಗೆ ಓಡುವ ಜನಾಂಗದಿಂದ ಹುಟ್ಟೂರನ್ನೇ ಮರೆತಿರ್ತಕ್ಕಂಥ ಜನಾಂಗದವರೆಲ್ಲರನ್ನು ಒಂದಷ್ಟು ಹೊತ್ತು ತಮ್ಮ ತಮ್ಮ ಹಳ್ಳಿಗಳಿಗೆ ಕರೆದೊಯ್ಯುವ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ ಗುರು. ಈ ಸಿನಿಮಾನ ನಿರ್ದೇಶನ ಮಾಡಿದರೆ ದೇವನೂರು ಚಂದ್ರು ಅವರು, ಸಂಗೀತ ಪೂರ್ಣಚಂದ್ರ ತೇಜಸ್ವಿ, ಹಾಗೆ ಸಂತೋಷ್ ರೈ ಪಾತಜೆ ಅವರ ಕ್ಯಾಮ್ರಾ ವರ್ಕ್ ತುಂಬಾನೇ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಇನ್ನ ವಿನಯ್ ರಾಜ್ಕುಮಾರ್, ಮೇಘಾ ಶೆಟ್ಟಿ, ಲೂಸ್ ಮಾದ ಯೋಗಿ, ಗೋಪಾಲ್ ಕೃಷ್ಣ ದೇಶಪಾಂಡೆ, ಅಪರ್ಣ ವಸ್ತಾರೆ, ಅರುಣ್ ಸಾಗರ್ ಎಲ್ರೂ ಕೂಡ ಈ ಸಿನಿಮಾದಲ್ಲಿ ಒಬ್ಬರಿಗಿಂತ ಒಬ್ರು ಪೈಪೋಟಿನಲ್ಲಿ ಬಿದ್ದಿರ್ತಕ್ಕಂಥ ನಟಿಸಿದ್ರೆ ಅಂತ ಹೇಳ್ಬೋದು. ಸಿನಿಮಾ ಓವರ್ ಆಲ್ ತುಂಬಾನೇ ಚೆನ್ನಾಗಿದೆ. ಸೊ 3ನೇ ತಾರೀಕು ಶುಕ್ರವಾರ ಈ ಸಿನಿಮಾ ರಿಲೀಸ್ ಆಗಿದೆ ಅಂತ ಅನ್ಕೊಂತೀನಿ. ಸಿನಿಮಾ ರಿಲೀಸ್ ಆಗಿ ಆದಷ್ಟು ಸಖತ್ತಾಗಿ ಓಡ್ತಾ ಇದೆ ಅಂತ ನನ್ಗನ್ಸ್ತಾ ಇದೆ. ಯಾಕಂದ್ರೆ ಸಿನಿಮಾ ನೋಡಿದ್ಮೇಲೆ ನನ್ಗನ್ಸ್ತು ಸೊ ಸಿನಿಮಾ ಚೆನ್ನಾಗಿದೆ. ಸೊ ಒಂದೊಳ್ಳೆ ವಿಮರ್ಶೆ, ಸೊ ಒಂದು ರಿವ್ಯೂ ಕೊಡ್ಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಸಿನಿಮಾ ವಂಡರ್ಫುಲ್. ಗ್ರಾಮಾಯಣ ಸುಮಾರು ದಿನಗಳ ನಂತರ ಗ್ರಾಮಾಯಣ ಸಿನಿಮಾದಲ್ಲಿ ಸೊ ವಿನಯ್ ರಾಜ್ಕುಮಾರ್ ಅವರು
ತುಂಬಾನೇ ಅದ್ಭುತವಾದ ನಟನೆನ ಮಾಡಿದರೆ. ಹಳ್ಳಿ ಜೀವನ, ಹಳ್ಳಿ ಸ್ಟೈಲ್ ನಿಜಕ್ಕೂ ಹಳ್ಳಿ ಹುಡುಗರಿಗೆ ಗೊತ್ತು ಗುರು. ಪ್ಯಾಟೆ ಅವ್ರಿಗೆ ಏನ್ ಗೊತ್ತು ಅಲ್ವಾ? ಸೊ ಈ ಸಿನಿಮಾ ನೋಡಿದ್ರೆ ಪ್ಯಾಟೆಯವರು ಕೂಡ ಹಳ್ಳಿಲಿ ಒಂದು ಕ್ಷಣ ಇದ್ದು ಹೋಗೋ ರೀತಿ ಇದೆ. ಯಾಕಂದ್ರೆ ಆ ಸಿನಿಮಾ ನೋಡ್ತಾ ಇದ್ರೆ ಹಳ್ಳಿ ಒಳಗಡೆ ಅವರು ಬಂದು ಹಾಗೆ ಅಡ್ಡಾಡ್ಕೊಂಡು ಹಳ್ಳಿ ಜೀವನನ ಅನುಭವಿಸ್ದ ಹಂಗೆ ಅನ್ಸುತ್ತೆ. ಸೊ ಆ ಸಿನಿಮಾ ನೋಡಿದ್ರೆ, ಸೊ ನೀವು ಒಂದ್ಸರಿ ನೋಡಿ ಸಿನಿಮಾ ಹೇಗಿದೆ ಅಂತ. ತುಂಬಾನೇ ಚೆನ್ನಾಗಿದೆ. ನಾನ್ ನೋಡಿದ್ರೆ ನಂಗೆ ತುಂಬಾನೇ ಇಷ್ಟ ಆಯ್ತು. ಸೊ ಓವರ್ ಆಲ್ ಸಿನಿಮಾ ನಂಗೆ ಇಷ್ಟ ಆಯ್ತು. ಕಂಟೆಂಟ್ ಅಂತೂ ವಂಡರ್ಫುಲ್, ಸೂಪರ್. ಇನ್ ಮೇಘಾ ಶೆಟ್ಟಿ, ವಿನಯ್ ರಾಜ್ಕುಮಾರ್ ಅವರ ಕೆಮಿಸ್ಟ್ರಿ ಸಖತ್ತಾಗೆ ಇದೆ ತೆರೆ ಮೇಲೆ ಅಂತ ಹೇಳ್ಬೋದು. ಸಿನಿಮಾ ತುಂಬಾನೇ ಚೆನ್ನಾಗಿದೆ. ಹಾಗೆ ನನ್ನ ವಿಡಿಯೋ ಖಂಡಿತ ಯಾರೆಲ್ಲ ನೋಡ್ತಾ ಇದ್ರ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಯಾರೆಲ್ಲ ನೋಡ್ತಾ ಇದ್ರ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ನ ಕ್ಲಿಕ್ ಮಾಡಿ, ಲೈಕ್ ಶೇರ್ ಕಮೆಂಟ್ಸ್ ಕೊಟ್ಬಿಡಿ ಅಂತ ಕೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು. ಶುಭ ದಿನ ಗುರು.